ಬೆಂಗಳೂರು ಮಹಾದೇವಪುರ ಕ್ಷೇತ್ರದ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ಜರುಗಿತು. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ಹಾಗೂ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಎ ಕೃಷ್ಣಪ್ಪ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಬಾಬು ರೆಡ್ಡಿ, ಉಪಾಧ್ಯಕ್ಷೆ ಭಾಗ್ಯಲಕ್ಷ್ಮಿ ವೆಂಕಟೇಶ್ ಸೇರಿದಂತೆ ಸದಸ್ಯರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ, ವಾಟರ್ ಫಿಲ್ಟರ್, ಲ್ಯಾಪ್ಟಾಪ್ ಹಾಗೂ ಸೈಕಲ್ ವಿತರಣೆ, ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್, ಶವಪೆಟ್ಟಿಗೆ ವಿತರಣೆ, ಶಾಲಾ ಕಟ್ಟಡಗಳ ಜೀರ್ಣೋದ್ಧಾರ, ರಂಗಮಂದಿರ, ಉಪಹಾರ ಕೊಠಡಿ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಅಧ್ಯಕ್ಷೆ ಸವಿತಾ ಬಾಬು ರೆಡ್ಡಿ ಮಾತನಾಡಿ, ಮಹಿಳೆಯರು, ವಿಕಲಚೇತನರು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಪಾರದರ್ಶಕವಾಗಿ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಮಹಿಳಾ ಸಬಲೀಕರಣಕ್ಕಾಗಿ ಡ್ರೈವಿಂಗ್, ಟೈಲರಿಂಗ್ ಹಾಗೂ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿರುವುದಾಗಿ ಹೇಳಿದರು. ಈ ಸಾಧನೆಗಳ ಹಿನ್ನೆಲೆಯಲ್ಲಿ ಪಂಚಾಯಿತಿ ರಾಷ್ಟ್ರೀಯ ಪುರಸ್ಕಾರ ಅರ್ಹತಾ ಪಟ್ಟಿಗೆ ಸೇರಿರುವುದು ಹೆಮ್ಮೆಯ ವಿಷಯ ಎಂದರು. ಸದಸ್ಯ ರವಿಶಂಕರ್, ಯೋಜನೆಗಳ ಚೌಕಟ್ಟಿನೊಳಗೆ ಅರ್ಹರಿಗೆ ಸೌಲಭ್ಯ ವಿತರಿಸಲಾಗಿದೆ ಎಂದು ತಿಳಿಸಿದರು. ಅನಿಲ್ ಕುಮಾರ್, ಕಳೆದ 5 ವರ್ಷಗಳಲ್ಲಿ ಸುಮಾರು 25 ರಿಂದ 30 ಕೋಟಿ ರೂಪಾಯಿ ಅನುದಾನ ವಿನಿಯೋಗಿಸಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ, ಆರೋಗ್ಯ ಕೇಂದ್ರಗಳ ಸೌಲಭ್ಯಾಭಿವೃದ್ಧಿ, ಕಸ ವಿಲೇವಾರಿ ಹಾಗೂ ನೀರು ನಿರ್ವಹಣೆ ಕುರಿತು ಕಾರ್ಯಗಳನ್ನು ಉಲ್ಲೇಖಿಸಲಾಯಿತು. ಹಲವು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿದರು. ಈ ಕಾರ್ಯಕ್ರಮದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತಷ್ಟು ವೇಗ ಸಿಕ್ಕಿದ್ದು ಸ್ಥಳೀಯರಲ್ಲಿ ಸಂತೋಷ ಮೂಡಿಸಿದೆ. ಎಲ್ಲದಕ್ಕೂ ಒಂದು ಮೈಲ್ಗಲ್ಲನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೀವಿ. ಅದೇ ರೀತಿ 5 ವರ್ಷಗಳ ಕಾಲ 2021ರಿಂದ 25ನೇ ತಾರೀಕೀಗ ಇನ್ನು 2 ದಿನದಲ್ಲಿ ನಾವು ಎಲ್ಲ ಇದರಿಂದ ಅವಧಿಯನ್ನು ಮುಕ್ತಾಯಗೊಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ ನಮಗೆ ಕೋವಿಡಿಂದ ಸ್ಟಾರ್ಟ್ ಆಗಿ ಕೋವಿಡನ್ನು ಸಖತ್ತಾಗಿ ಎಲ್ಲರೂ ಒಂದು ಮಾದರಿಯಾಗಿ ನಾವು ಅದನ್ನು ನಿಭಾಯಿಸ್ಕೊಂಡು ಜನರಿಗೆ ರಕ್ಷಣೆ ಕೊಟ್ಕೊಂಡು, ಅಂತೆಯೇ ನಮ್ಮ ಇದು ಕೆರೆಯ ಸ್ವಚ್ಛತೆ ಇರ್ಬೋದು, ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ನಮ್ಮದು ಹಾಲನಾಯಕನಹಳ್ಳಿ ಪಂಚಾಯಿತಿ ಮಾದರಿ ಇದೆ. ಎಲ್ಲನೂ ಅಷ್ಟೇ, ಶಿಕ್ಷಣ ಕ್ಷೇತ್ರದಿಂದ ಹಿಡಿದು, ಸ್ವಚ್ಛತೆಯಿಂದ ಹಿಡಿದು, ಮಕ್ಕಳಿಗೆ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಇದರಲ್ಲೂ ನ್ಯಾಯವನ್ನು ಕೊಟ್ಟಿದ್ದೀವಿ. ಅದು ನಮಗೆ ಆತ್ಮ ಸಂತೃಪ್ತಿ ಇದೆ. ಕೆರೆಯನ್ನು ಕ್ಲೀನ್ ಅಭಿವೃದ್ಧಿ ಮಾಡೋಕ್ಕೆ ಪಣ ತೊಟ್ಟಿದ್ದೀವಿ. ಮತ್ತು ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಿದ್ದೀವಿ 5 ವರ್ಷದಿಂದ. ಏನೋ ಒಂದು ಹಳೆ ಕಟ್ಟಡ, ಇದನ್ನು ನವೀಕರಣ ಮಾಡಿ ಒಂದು. ಹೆಸರು ಶಿವರೆಡ್ಡಿ ಅಂತ, ನಾನು ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಮೆಂಬರು. ಇದು 2ನೇ ಬಾರಿ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತಾ ಇರೋದು. ನನ್ಗೆ ತುಂಬಾ ತೃಪ್ತಿ ಆಗ್ತಾ ಇದೆ. ಆಕ್ಚುಲಿ ಈ ವರ್ಷ ನಾನು ಈ ಟರ್ಮಲ್ಲಿ ಆಕ್ಚುಲಿ ನಾನು ಕೆಲಸ ಮಾಡಿದ್ದು ಯಾವ ವರ್ಷದಲ್ಲೂ ನಾನು ಮಾಡಿಲ್ಲ. ಈ ಟರ್ಮಲ್ಲಿ ಆಕ್ಚುಲಿ ಮಾಡಿದಾಗ ಇವಾಗ ಹೇಳ್ದಂಗೆ ಇವತ್ತಿಂದ ಹೇಳ್ತಾ ಇದ್ದೀನಿ. ಇವತ್ತು ಏನೇನು ಮಾಡಿದ್ರು ಪ್ರೋಗ್ರಾಮ್ಸ್ ಅಂತ ಹೇಳ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಅವರು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಅವರು ನಮ್ಮ ಸದಸ್ಯರೆಲ್ಲ ಹೇಳ್ತಾ ಇದ್ರು, ಅವರೆಲ್ಲ ಹೇಳಿದ್ದಾರೆ. ನಾನು ಇವತ್ತೇನು ಪ್ರೋಗ್ರಾಮ್ಸ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಸ್ಕೂಲ್ ಕಟ್ಟಡಗಳು 2 ರೂಮ್ಸ್ ಓಪನ್ ಆಗಿ ಹೋಗಿರ್ಬೋದು. ಅನುದಾನ ಇರೋದ್ರು ನಮ್ಮ ಪಂಚಾಯತಿಂದಾನೇ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಅಧ್ಯಕ್ಷರು ಅವ್ರ ಕಡೆಯಿಂದ 2 ಕೊಠಡಿ ರೂಮ್ಸ್ ಓಪನ್ ಆಗಿದೆ. ಆಮೇಲೆ ಆಂಬ್ಯುಲೆನ್ಸು ಇಲ್ಲಿ ಎಲ್ಲೂ ಸುತ್ತಮುತ್ತ ಎಲ್ಲೂ ಗ್ರಾಮ ಪಂಚಾಯತ್ ಆಂಬ್ಯುಲೆನ್ಸ್ ಯಾವ್ದು ಸೌಕರ್ಯ ಯಾರು ಕೊಟ್ಟಿಲ್ಲ. ಆಕ್ಚುಲಿ ನಾವು ಫಸ್ಟ್ ಟೈಮ್ ಆಂಬ್ಯುಲೆನ್ಸ್ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಮಾದರಿಯಾಗಿ ತೋರಿಸಿದೀವಿ. ಆಕ್ಚುಲಿ ಇದು ನೀವು ತೋರಿಸ್ಬೇಕಾಗಿರೋದು ಜವಾಬ್ದಾರಿಯಿಂದ. ಆಂಬ್ಯುಲೆನ್ಸ್ ಬಂದಿರೋದೇ ಗ್ರೇಟ್ ಆಕ್ಚುಲಿ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ಅದು ಇನ್ನೊಂದು ವಾರದ 10 ದಿವಸದಲ್ಲಿ ಅದು ಚಾಲು ಆಗುತ್ತೆ. ಆಮೇಲೆ ಸೈಕಲ್ಸ್ ಇದು ಆಶಾ ಕಾರ್ಯಕರ್ತ ಸೈಕಲ್ಸ್ ಕೊಟ್ಟಿರ್ಬೋದು. ಆಮೇಲೆ ರಂಗಮಂದಿರ ಓಪನ್ ಆಗಿದೆ. ಆಕ್ಚುಲಿ ಇವಾಗ ಗೌರ್ಮೆಂಟ್ ಸ್ಕೂಲ್ ಅಂತ ಅನಿಲ್ ಅವರು ಹೇಳಿದ್ರಲ್ಲ, ನಮ್ಮ ಸದಸ್ಯರು ಹೇಳಿದ್ರು, ಗೌರ್ಮೆಂಟ್ ಸ್ಕೂಲ್ ತರ ಕಾಣಿಸ್ತಾ ಇಲ್ಲ. ಎಲ್ಲರೂ ಏನಿದೆ ಪ್ರೈವೇಟ್ ಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ. ಅಥವಾ ಪ್ರೈವೇಟ್ ಸ್ಕೂಲ್ ತರನೇ ಕಾಣಿಸ್ತಾ ಇದೆ ಇದರ ಅಭಿವೃದ್ಧಿ ಮಾಡಿರೋದು. ಇವತ್ತು ಈ ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅದು ಸಲ್ಲಿಸಬೇಕಾಗಿರೋದು ಅಧ್ಯಕ್ಷರಿಗೆ. ಉಪಹಾರ ಮಂದಿರ ಮಾಡಿದ್ದಾರೆ. ಇವಾಗ ನಾವು ಹೋಗಿ ಊಟ ಮಾಡಿದ್ವಿ ಇವಾಗ. ಆಕ್ಚುಲಿ ಅಲ್ಲಿ ನಮ್ಗೆ ಎಷ್ಟೋ ಖುಷಿ ಆಯ್ತು. ಯಾವ್ದೋ ಕಾರ್ಯಕ್ರಮಕ್ಕೆ